SLC ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನೊಂದು SLC ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಕ್ವಶನ್ ಪೇಪರ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಇದು ಜಸ್ಟ್ ನೀವು ಗ್ರಾಮರ್ನ ನೋಡ್ಕೊಳ್ಳಿ ಅಂತ ಈ ಒಂದು ಕ್ವಶನ್ ಪೇಪರ್ ಕೊಡ್ತಾ ಇರೋದು. ನಾನು ಆಲ್ರೆಡಿ 2024 ಪೇಪರ್ 1 ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಅದು ಜಸ್ಟ್ ನೀವೊಂದು ಗ್ರಾಮರ್ ಇಂಥದ್ದನ್ನ ರಿವೈಸ್ ಮಾಡ್ಕೊಳ್ಳಿ. ಕ್ವಶನ್ ಆನ್ಸರ್ಸ್ ಅದು ಯಾವುದು ನೋಡ್ಕೊಂಬಿಡಿ. ಕ್ವಶನ್ ಆನ್ಸರ್ಸ್ ಎಲ್ಲನೂ ನಾನು ಕೊಟ್ಟಿದ್ದೀನಿ. ಪಾರ್ಟ್ 1 ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ಪಾರ್ಟ್ 1 ವೀಡಿಯೋ ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ ಆ ವೀಡಿಯೋನ. ಅದು ಬೇಕಾದ್ರೆ ಆ ವಿಡಿಯೋ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಿರ್ತೀನಿ. ದಯವಿಟ್ಟು ಆ ವಿಡಿಯೋ ನೋಡ್ಕೊಳ್ಳಿ. ಯಾಕಂದರೆ ಅವೇ ಕ್ವಶನ್ಸ್ ಬರುತ್ತೆ, ಇನ್ನು ಯಾವುದು ಎಕ್ಸ್ಟ್ರಾ ಬರೋಲ್ಲ. ಸಮ್ಮರಿ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಗ್ರ್ಯಾಂಡ್ ಮಕ್ಳು ಇನ್ಸಿಟ್ರಿ ಜಾರ್ಜ್ ಪೋಯಮ್ 2 ಅದು ಬಿಟ್ಟರೆ ಐ ಆಮ್ ದ ಲ್ಯಾಂಡ್ ಇವ್ರಿಂದನೇ ಸಮ್ಮರಿ ಬರೋದು. ಮತ್ತು ಏರ್ ಪೊಲ್ಯೂಷನ್ ಆಗಿರ್ಬೋದು, ಒಂದು ಮಾಸ್ ಮೀಡಿಯಾ ಬಗ್ಗೆ ಆಗಿರ್ಬೋದು, ಇವೆರಡರಿಂದನೇ ನಿಮಗೆ ಒಂದು ಪ್ರಬಂಧ ಬರುತ್ತೆ, ಎಸ್ಸೆ ಬರುತ್ತೆ. ಅದೇ ರೀತಿ 2 ಮಾರ್ಕ್ಸ್ ಕ್ವಶನ್ಸು ಕೊಟ್ಬಿಟ್ಟಿದ್ದೀನಿ. ನಾನು 7 ಕ್ವಶನ್ಸು ಹೇಳಿದ್ದೀನಿ ನಾನು ಯಾವ್ಯಾವ ಲೆಸನ್ನಿಂದ ಓದ್ಕೊಬೇಕಂತ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟು. ಮತ್ತು ಒಂದು 2014 ಹಿಡಿದು 24 ಗಂಟೆ ಇರೋ ಎಲ್ಲ ಒಂದು ಆ್ಯನ್ಯುವಲ್ ಪೇಪರ್ಸ್ ಕ್ವಶನ್ ಪೇಪರ್ಸ್ ನಾನು ಅನಲೈಸ್ ಮಾಡಿ ಮಾಡೆಲ್ ಪೇಪರ್ಸ್ 4 ಪೇಪರ್ಸ್ನ ಅನಲೈಸ್ ಮಾಡಿ ರೆಡಿ ಮಾಡಿದ್ದೀನಿ. ಅವೆಲ್ಲ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ದಯವಿಟ್ಟು ಆ ಫಸ್ಟ್ ವೀಡಿಯೋನ ನೋಡ್ಕೊಳ್ಳಿ ನೀವು ಇಂಗ್ಲೀಷ್ಗೆ. ಅದನ್ನು ನೋಡಿದ ಮೇಲೆ ಈ ಒಂದು ವೀಡಿಯೋಗಳನ್ನ ನೋಡ್ಕೊಳ್ಳಿ. ಜಸ್ಟ್ ಇವಾಗ ಗ್ರಾಮರು ಇಂಥವು ನಮಗೆ ರಿವೈಸ್ ಆಗಲಿ ಅಂತ ನಾನು ಕೊಡ್ತಾ ಇರೋದು. ಸೊ ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಜನ ಸ್ಟೂಡೆಂಟ್ಸು ಪಾರ್ಟ್ 2 ವೀಡಿಯೋ ಕೇಳ್ತಾ ಇದ್ರಿ. ಡಿಯರ್ ಸ್ಟೂಡೆಂಟ್ಸ್, ಡೆಫಿನೆಟ್ಲಿ ನಾನು ಪಾರ್ಟ್ 2 ವೀಡಿಯೋ ಕೊಡ್ತೀನಿ. ಯಾಕಂದರೆ ಈ ಒಂದು ಎಕ್ಸ್ಟ್ರಾಕ್ಟ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್ ಇನ್ನೂ ರೆಡಿ ಆಗಿಲ್ಲ. ಯಾಕಂದರೆ ಅಷ್ಟೊಂದು ತುಂಬಾ ಅದಿದೆ. ಯಾಕಂದರೆ ಟೈಮ್ ತುಂಬ ಶಾರ್ಟೇಜ್ ಇದೆ. ನಾನು ನಿನ್ನೆಯಿಂದನೂ ರೆಡಿ ಮಾಡ್ತಾಯಿದ್ದೀನಿ. ನಿನ್ನೆ ತುಂಬ ನಾನು ಎಲ್ಲ ಮ್ಯಾಥ್ಸಿಗೆ ರೆಡಿ ಮಾಡಿ ಕೊಟ್ಟಿದ್ದೆ. ಇವತ್ತು ನಾನು ಇಂಗ್ಲೀಷ್ಗೆ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ ಒಂದು ನೈಟ್ ಆದಷ್ಟು ನಾನು ಅಪ್ಲೋಡ್ ಮಾಡಿಕೊಡ್ತೀನಿ ನಿಮಗೆ. ನೀವು ಚೆನ್ನಾಗಿ ಓದ್ಕೊಳ್ಳಿ. ಪಾರ್ಟ್ 1 ವೀಡಿಯೋನ ದಯವಿಟ್ಟು ನೋಡ್ಕೊಳ್ಳಿ. ನೀವು ಬೇಕಾದ್ರೆ ನಾವು ಬಂದಿರಲಿಲ್ಲ ನೀವು ಇಮಿಡಿಯೇಟ್ಲಿ ನನಗೆ ಎಕ್ಸಾಮ್ ಆದ ತಕ್ಷಣ ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಬಂದೇ ಬರುತ್ತೆ. ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಎಲ್ಲ ಒಂದು ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡಿ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಸೈನ್ಸು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೋಷಲ್ ಸೈನ್ಸು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲನೂ ಕೊಡ್ತಾ ಹೋಗ್ತೀನಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ನೀವು ಒಂದು ಲೈಕು ಕಮೆಂಟ್ ಮಾಡೋದ್ರಿಂದ. ಅದಕ್ಕಾಗಿ ಕೇಳ್ತಾ ಇರೋದು ಜಸ್ಟ್ ಒಂದು ಲೈಕ್ನ ಕೊಡಿ. ನಮಗೇನು ಸಿಗೋಲ್ಲ, ಒಂದು ಲೈಕ್ ಸಿಗುತ್ತೆ, ಒಂದು ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ. ನೀವೊಂದು ಸಪೋರ್ಟ್ ಮಾಡ್ತಾ ಇದ್ದೀರ ಅನ್ನೋ ಒಂದು ಧೈರ್ಯ ಇರುತ್ತೆ ನಮಗೆ. ಅದಕ್ಕಾಗಿ ಡಿಯರ್ ಸ್ಟೂಡೆಂಟ್ಸ್, ಮತ್ತು ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗಳನ್ನ. ಯಾಕಂದರೆ ಫಸ್ಟು ವಿಡಿಯೋ ಐತಲ್ಲ ಅದನ್ನು ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಅದಕ್ಕಾಗಿ ಈ ಪೇಪರ್ನ ಜಸ್ಟ್ ನೀವು ನೋಡ್ಕೊಳ್ಳಿ. ಮತ್ತು ನಾನು ಫಸ್ಟೊಂದು ವೀಡಿಯೋದಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೆ ಅಂದರೆ ನಾನೊಂದು ಡಿಸ್ಕ್ರೈಬ್ ಹೌ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್ ಅನ್ನೋ ಒಂದು ಕ್ವಶನ್ ಕೊಟ್ಟಿರಲಿಲ್ಲ. ದಯವಿಟ್ಟು ಆ ಕ್ವಶನ್ನ 3 ಮಾರ್ಕ್ಸ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದೊಂದು ಪ್ಲಸ್ ಮತ್ತು ಈ ಒಂದು ಸ್ವಾಮಿ ಹೆಂಗೆ ಮತ್ತು ಈ ಸ್ವಾಮಿ ಲೈಫಲ್ಲಿ ಒಂದು ನ್ಯೂಸ್ ಪೇಪರ್ ರಿಸಲ್ಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಹೆಂಗೆ ಕೊಡ್ತು ಅದೊಂದು ಕ್ವಶನ್ನು. ಮತ್ತು ಬಿಕಮ್ ಅ ಹೀರೋ ಓವರ್ ನೈಟು ಸ್ವಾಮಿ ಹೆಂಗಾದ ಅದು 2 ಕ್ವಶನ್ನ ಚೆನ್ನಾಗಿ ಓದ್ಕೊಳ್ಳಿ. ಫಸ್ಟ್ ಲೆಸನ್ ಹೀರೋಯಿಂದ ನಾನು ಪಾರ್ಟ್ 1 ಆ ವೀಡಿಯೋದಲ್ಲಿ ಕೊಟ್ಟಿಲ್ಲ. ದಯವಿಟ್ಟು ನೋಡ್ಕೊಳ್ಳಿ. ಅದು 2 ಕ್ವಶನ್ನ ಜಸ್ಟ್ ನೀವು ಒಂದು ಸತಿ ನೋಡ್ಕೊಳ್ಳಿ. 3 ಮಾರ್ಕ್ಸ್ಗೆ 2ರಲ್ಲಿ ಬಂದೇ ಬರುತ್ತೆ. ಮತ್ತು ಈ ಪ್ರೊಫೈಲ್ ರೇಟಿಂಗು, ಪಿಕ್ಚರ್ ರೇಟಿಂಗು, ಸ್ಟೋರಿ ಡೆವಲಪಿಂಗು ಇದೆಲ್ಲನೂ ಹೇಳ್ತೀನಿ ಸ್ಟೂಡೆಂಟ್ಸ್. ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದರೆ ನನಗೆ ಟೈಮ್ ತುಂಬ ಶಾರ್ಟೇಜ್ ಇದೆ. ಮತ್ತು ಈ ಒಂದು ಸ್ಟೋರಿ ರೇಟಿಂಗ್ ಬಂದುಬಿಟ್ಟು ಈ ಒಂದು ಸ್ವಚ್ಛ ಭಾರತ್ ಅಭಿಯಾನ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅಂಥವೇ ಬರುತ್ತೆ ಅಲ್ಲಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ನ ಕೂಡ ಮಾಡಿ ಚಾನಲ್. ಮತ್ತು ಆಲ್ಮೋಸ್ಟ್ ನಿಮಗೆ ಗೊತ್ತಿರೋದೇ ಯಾವುದು ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ. ಮತ್ತು ಅದು ಬಿಟ್ಟರೆ ಒಂದು ದ ಬ್ಲೈಂಡ್ ಬಾಯ್ ಇವೆರಡರಿಂದ ಒಂದು ಪೊಯಮ್ ಬರುತ್ತೆ. ಮತ್ತು ಸ್ಟೂಡೆಂಟ್ಸ್ ತುಂಬ ಜನ ಪಾರ್ಟ್ 2 ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ನಾನು ಪಾರ್ಟ್ 2 ಬಿಡ್ತೀನಿ. ಎಕ್ಸ್ಟ್ರಾಕ್ಟ್ ರೆಡಿ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ವಾಲ್ಯೂಮ್ ಕೇಳಿಸ್ತಾ ಇರೋಣ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಯಾಕಂದರೆ ನನ್ನ ಮೈಕಲ್ಲೂ ಪ್ರಾಬ್ಲಮ್ ಇದೆ ಸ್ವಲ್ಪ. ಸೊ ಹೊಸ ಮೈಕ್ ತೊಗೊಬೇಕು. ಅದಕ್ಕಾಗಿ ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ನಾನು ಡೆಫಿನೆಟ್ಲಿ ಪಾರ್ಟ್ 2 ಬಿಡ್ತೀನಿ. ಎಕ್ಸ್ಟ್ರಾಕ್ಟ್ ರೆಡಿ ಮಾಡ್ತಾಯಿದ್ದೀನಿ. ಅದು ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ನಿಮಗೆ ಬಿಟ್ಬಿಡ್ತೀನಿ. ಅದಕ್ಕಾಗಿ ನೀವು ಕರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇಮಿಡಿಯೇಟ್ಲಿ ನೋಡುವಂತೆ. ನಾನು ಆಲ್ಮೋಸ್ಟ್ ಇವತ್ತು ನೈಟ್ ಟೈಮ್ಗೆ ಎಲ್ಲನೂ ಬಿಡ್ತಾ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಮತ್ತೊಮ್ಮೆ ಸಿಗ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ವೀಡಿಯೋ ತೊಗೊಂಬರ್ತೀನಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿರಿ. ಇವೆರಡು ಜಸ್ಟ್ ನಿಮ್ಮ ಮಧ್ಯದಲ್ಲಿ ಕ್ವಶನ್ ಪೇಪರ್ನ ಜಸ್ಟ್ ಗ್ರಾಮರ್ ದೃಷ್ಟಿಯಿಂದ ನೋಡ್ಕೊಳ್ಳಿ. ಕ್ವಶನ್ ಆನ್ಸರ್ಸು ಸಮ್ಮರಿ ಎಲ್ಲ ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ಸಮ್ಮರಿ ಬೇಕಂದರೆ ಕೇಳಿ ಸ್ಟೂಡೆಂಟ್ಸ್. ಸಮ್ಮರಿಗಳೇನಾದರೂ ಈ ಗ್ರಾಂಡ್ ಎಲ್ಲ ಓದ್ಕೊಂಡಿದ್ರೆ ಓಕೆ. ಇಲ್ಲ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.